ಇನ್ನು ಮತದಾನ ಸಮೀಕ್ಷೆಗಳು ಹೊರಬಿದ್ದ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ದಿಢೀರಂತ ರಾತ್ರಿನೇ ಬೆಂಗಳೂರಿಗೆ ಬಂದ್ರು. ನಿನ್ನೆ ರಾತ್ರಿ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿ ಇಂದು ಬೆಳಗ್ಗೆ ಸಿಎಂ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದ್ರೆ ಸರ್ವೆ ನೋಡಿ ರಾತ್ರಿಯೇ ರಸ್ತೆ ಮೂಲಕ ಬೆಂಗಳೂರಿಗೆ ಬಂದಿದ್ದಾರೆ. ನೋಡ್ತಾ ಇದ್ದೀರಾ ಆ ಒಂದು ದೃಶ್ಯಾವಳಿಗಳನ್ನ ಕೂಡ. ಅಂದ್ರೆ ನಿನ್ನೆ ರಾತ್ರಿನೇ ದಿಢೀರಂತ ಮೈಸೂರಿನಿಂದ ಬೆಂಗಳೂರಿಗೆ ಬಂದ್ರು. ಯಾಕೆಂದ್ರೆ ಆ ಸಮೀಕ್ಷೆಗಳಲ್ಲಿ ಎಲ್ಲವಲ್ಲೂ ಕೂಡ ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ, ಹೀನಾಯ ಸೋಲು ಅಂತ ಬಂದಂತ ಹಿನ್ನೆಲೆಯಲ್ಲಿ ಟೆನ್ಷನ್ಗೆ ಒಳಗಾಗಿರುವಂತ ಕುಮಾರಸ್ವಾಮಿ ಅವರು ದಿಢೀರಂತ ಬೆಂಗಳೂರಿಗೆ ಬಂದ್ರು. ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರಿಗೆ ಬಂದಾದ್ಮೇಲೂ ಕೂಡ ಮೈತ್ರಿ ಪಕ್ಷದ ನಾಯಕರ ಜೊತೆನೂ ಕೂಡ ಮಾತನಾಡಿರ್ತಾರೆ. ಲೋಕಸಮರದ ಭವಿಷ್ಯ ಮತ್ತು ತಮ್ಮ ಸರ್ಕಾರದ ಉಳಿವಿಗಾಗಿ ಸಿಎಂ ಮತ್ತು ಕುಟುಂಬ ನಿರಂತರ ಟೆಂಪಲ್ ರನ್ ಅನ್ನ ಮಾಡ್ತಾನೆ ಇದೆ. ಇದರ ಬೆನ್ನಲ್ಲೇ ಈಗ ಕಮಲ ನಾಯಕರು ಕೂಡ ಬಿಜೆಪಿ ಕಚೇರಿಯಲ್ಲೇ ಸುದರ್ಶನ ಯಾಗವನ್ನ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಪೂಜೆ ಆರಂಭವಾಗಿದ್ದು ಇಂದು ಸುದರ್ಶನ ಯಾಗ ನಡೆಯಲಿದೆ. ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಈ ಯಾಗ ನಡೆಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ದೋಸ್ತಿ ಸರ್ಕಾರವನ್ನ ಮಣಿಸಲು ಶಾಸ್ತ್ರಿಗಳೊಬ್ಬರ ಸೂಚನೆಯ ಮೇರೆಗೆ ಈ ಮಹತ್ವದ ಯಾಗವನ್ನ ನಡೆಸಲಾಗ್ತಾ ಇದೆ.